ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಕಾಲೇಜ್ಗೆ ಹೋಗ್ತಿಲ್ಲ, ಬಿಕಾಸ್ ನಮ್ಮ ಅತ್ತೆ ಅಂದರೆ ನಮ್ಮಮ್ಮ ಅವರ ಅಣ್ಣ, ನಮ್ಮ ಮಾಮವರ ಮಗಳಿಗೆ ಮಗುವಾಗಿದೆ, ನಮ್ಮ ಅಕ್ಕಗೆ ಮಗುವಾಗಿದೆ, ಗರ್ಲ್ ಬೇಬಿ ಆಗಿದೆ. ಸೊ ಅಲ್ಲಿ ಹೋಗೋಕ್ಕೆ ಹಾಸ್ಪಿಟಲ್ಗೆ ಹೋಗ್ತಿದ್ದೀವಿ ನೋಡೋಕ್ಕೆ. ಹೋಗೋಣ ಬನ್ನಿ. ಇವಾಗ ಫಸ್ಟು ಅಂಗಡಿಗೆ ಹೋಗಿ ಮಮ್ಮಿ ಏನೇನೋ ತೊಗೊಂಬರಕ್ಕೆ ಹೇಳಿದ್ದಾರೆ, ಅದು ತೊಗೊಂಬಂದ್ಬಿಟ್ಟು ಆಮೇಲೆ ಹೋಗೋಣ. ನೀವು ಬನ್ನಿ ಪ್ಲೀಸ್. ನಿಮ್ಗೆ ಇನ್ನೊಂದು ಮ್ಯಾಟ್ರ್ ಗೊತ್ತಾ, ನಮ್ಮ ಜೊತೆ ಇನ್ನೊಬ್ಬರು ಬರ್ತಿದ್ದಾರೆ. ಅವ್ರು ಯಾರು ಅಂತ ಅವ್ರು ಬಂದಮೇಲೆ ಹೇಳ್ತೀನಿ. ಇವಾಗ ಹೇಳಿದ್ರೆ ಏನು ಮಜಾ ಸರ್. ಅವ್ರು ಬರೀ ಆಮೇಲೆ ಬರ್ತಿದ್ದಾರೆ ಬಸ್ಸಲ್ಲ. ಎಷ್ಟಾಗೈತಲ್ಲ? ಹಾಸ್ಪಿಟಲ್ ಎಲ್ಲಿದೆ? 6 ಗಂಟೆಗೆ ಹೋಗ್ಬೇಕು. ಶುರು ಹೋಗ್ಬೇಕು. ಇವಾಗ ಹೋಗಿ ಬ್ರೆಡ್ ರಸ್ಕ್ ತೊಗೋಬೇಕಂತೆ ಅಕ್ಕಗೆ. ಸೊ ಬನ್ನಿ ಹೋಗುವ. ಗೈಸ್, ನಾನು ಹೇಳ್ನಲ್ಲ ನಮ್ಮ ಜೊತೆ ಇನ್ನೊಬ್ರು ಬರ್ತಾರಂತ. ಇದೇ ಹುಡುಗಿ, ಅದು ನೋಡಿ, ಇದೇ ಹುಡುಗಿ. ಹಾಯ್ ಮಾಡಿ ನನ್ನ ಚಾಲೆಂಜ್. ಹಾಯ್. ಹೆಂಗ ಅನ್ಸಿದೆ ನನ್ನ ಜೊತೆ ಬರ್ತಿರೋದು? ನೋಡುವ ಏನಾಗುತ್ತೆ ಅಂತ. ಇಲ್ಲಿ ನೋಡಿ ಸರ್, ನಾನೇನು ಮಾಡಿ ಸ್ವಾಮಿ ನಮ್ಮ ಹುಡುಗಿ ನಾಯಿ ಅಲ್ಲ. ಹಾಂ, ಅದೇ ಕರೆಕ್ಟಾಗಿ ಹೇಳಿದೆ. ಅಮ್ಮ, ನಂಗೆ ಶೂ ಒಂಥರ ಇರಿಟೇಷನ್, ನಂಗೆ ಇಷ್ಟ ಆಗಲ್ಲ ಶೂ. ಅದಕ್ಕೆ ಅಲ್ಲಿ ಕ್ರಾಕ್ಸ್ ಹಾಕೊಂಡು ಹೋಗ್ತೀನಾ, ಬೈತಾರೆ ಕ್ರಾಕ್ಸ್ ಅಲೌಡ್ ಇಲ್ಲಮ್ಮ. ಏನಕ್ಕಮ್ಮ ಹಾಕೊಂಡು? ಗಾಯ ಆಗಿದೆ ಸರ್. ಡೌ ಮಾಡೋದು ಗಾಯ ಆಗಿದೆ ಸರ್. 2-3 ಸಲ ಅದೇ ಹೇಳಿ. ಸರ್ಗೆ ಹೇಳ್ತೀನಿ ನಾನು, ಡೌರಾಣಿ ಸರ್. ಆ ಸರ್ ಏನು ನೋಡ್ತಾರೆ ಅಲ್ಲಿ? ಏನು ಕಟ್ಟು ಇಲ್ಲೇ ಇದ್ದೀಗ. ನಿನ್ನೆ ಸ್ನಾಪ್ ಆಗ್ದಲ್ಲ, ಅದ್ಯಾವ ನಾಯಿ? ಅದು ಇನ್ನೊಂದು ಅಲ್ಲಿ ತಂದಿದ್ದಾರೆ. ಆನೆ ಬಸ್ಸಿದ್ದೀವಿ, ನಮ್ಮ ಅಕ್ಕನ ಬಂದಿದ್ದಾರೆ. ಬಸ್ಸಿದ್ದೀವಿ, ನಮ್ಮ ಅಕ್ಕ ನಾನೇ ತೋರಿಸ್ತೀನಿ. ಬಸ್ ಹತ್ತಿದ್ದೀವಿ. ಇವಾಗ 6 ಗಂಟೆ ನಿಂತ್ಕೊಂಡು ಅಲ್ಲಿಂದ ಆಟೋದಲ್ಲಿ ಹೋಗ್ಬೇಕು. ಎಲ್ಲಿಗೆ? ಹಾಸ್ಪಿಟಲ್, ದಯಾನಂದ ಸಾಗರ್ ಹಾಸ್ಪಿಟಲ್. ಅಲ್ಲಿಂದ ಆಟೋದಲ್ಲಿ ಹೋಗ್ತೀವಿ ಹಾಸ್ಪಿಟಲ್ಗೆ. ಇವಾಗ ಫಂಕ್ಷನ್ ಇದ್ದು ಬಸ್ ಹತ್ತಿದ್ದೀವಿ. ಆಮೇಲೆ ನಮ್ಮ ಅಕ್ಕ ನಮ್ಮಮ್ಮ ಆ ಕಡೆ ಕೂತಿದ್ದಾರೆ, ನಾನು ಇವನು ಇರ್ತೀನಿ. ಜಗಳ ನಡೀತಿದೆ ಬಸ್ ಡ್ರೈವರ್ ಜಗಳ. ನಮ್ಮ ಅಕ್ಕ ನಾನೇ ಕಳಿಸ್ತೀನಿ ಗೈಸ್. ಇವ್ರು ನಮ್ಮ ಅಕ್ಕ ಮಾಡಬೇಕು ತಾನೆ. ನಮ್ಮ ಅಕ್ಕ ಮೂತಿ ತೋರ್ಸಕ್ಕ ಆಸ್ಪತ್ರೆಗೆ ಅಂತ ಅಲ್ಲ, ಅಲ್ಲಿ ಫಸ್ಟಿಂದ ಗೇಟಿಂದ. ನಮ್ಮ ಅಮ್ಮ ಮಾತ್ರ ಮೂತಿ ತೋರಿಸಲ್ಲ ಗೈಸ್. ಅಕ್ಕ ಸ್ವಲ್ಪ ನೀವು ಸುರಿ ತೋರಿಸು. ನಾನು ಕ್ಲೋಸಪ್ಪಲ್ಲೆಲ್ಲ ತೋರಿಸಲ್ಲ. ಸರಿ ಆಯಿತು, ಕ್ಲೋಸಪ್ಪಲ್ಲಿ ತೋರಿಸಲ್ಲ. ತೋರಿಸಿವಾಗ ಮೂತಿ ತೋರ್ಸಕ್ಕ ತಲೆ ಇಲ್ಲ ನಿನಗೆ. ಪರವಾಗಿಲ್ಲ, ನಮ್ಮ ನಂಗೆ ಬೈತಾರೆ ನೋಡಿ ಗೈಸ್, ಮರ್ಯಾದೆ ಇಲ್ಲ. ಹಾಸ್ಪಿಟ್ಲಲ್ಲಿದ್ದೀವಿ. ಬಿಡಲ್ವಂತೆ ಗೈಸ್. ಮಗುಗೆ ಇನ್ಫೆಕ್ಷನ್ ಆಗ್ತದೆ, ಬಿಡಲ್ವಂತೆ. ನೀವು ಯಾವುದಾದ್ರೂ ನಿಮ್ಮ ಫ್ಯಾಮಿಲಿಯರ್ಸ್ ಅವ್ರಿಗೆ ಡೆಲಿವರಿ ಆದರೆ ನೋಡಿ ಬರೋಕ್ಕೆ ಹೋಗ್ಬೇಡಿ, ಬಿಡಲ್ಲ ಅಂತ. ನೀವು ಹೇಳ್ಬೇಡ್ರಿ, ನನಗೆ ಗೊತ್ತು. ನಮ್ಮ ಅಕ್ಕನ ಯಾವ ಗ್ಯಾಪಲ್ಲಿ ತೋರಿಸಿ. ಸರಿ, ಇವಾಗ ತೋರಿಸು. ಇವಾಗೇನು ಕ್ಲೋಸಪ್ಪಲ್ಲಿಲ್ಲ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಮೈ ಸಿಸ್ಟರ್, ನಮ್ಮ ಅಕ್ಕ, ನಮ್ಮ ಮಮ್ಮಿ ಅವರ ಅಕ್ಕನ ಮಗಳು, ಅಂದರೆ ನನ್ನ ದೊಡ್ಡಮ್ಮ ಮಗಳು. ನನಗೂ ಅಕ್ಕ ಅಂದರೆ ನಿಮಗೂ ಅಕ್ಕ ಆಗಬೇಕು. ನನಗೂ ಅಕ್ಕನೇ. ಇನ್ನೇನಂದರೆ ಇವರಮ್ಮ ನನಗೆ ಅಕ್ಕ ಆಗಬೇಕು, ನಾನು ಇವ್ರಿಗೆ ಅಕ್ಕ ಆಗಬೇಕು. ಚಿಕ್ಕಮ್ಮ ಆಗಬೇಕು, ಆದರೆ ಚಿಕ್ಕಮ್ಮ ಅನ್ನಲ್ಲ, ಅಕ್ಕ ಅಂತಲ್ಲ. ಯಾಕಂದರೆ ಹೆಂಗಾಗಿದ್ದಾರೆ ಅದಕ್ಕೋಸ್ಕರ. ಇವಳ ಥರ ವಯಸ್ಸಾಗಿದ್ದರೆ ಅಜ್ಜಿ ಅಂತಿದ್ದೆ. ನಮ್ಮ ಅಕ್ಕಗೆ ಎಷ್ಟು ವರ್ಷ ಗೊತ್ತಾ? 86 ವರ್ಷ. ನನ್ನ ತಂಗಿಗೆ ಒಂದು 120 ವರ್ಷ. ಅದೇ ಸಿಗತ್ತೆ 12 ವರ್ಷ ಬಂದ. ಸರಿ ಗೈಸ್, ನಮ್ಮ ಅಕ್ಕ ಬಂದಿತ್ತು. ಫೈನಲ್
ನೋಡೋಕೆ ಬಿಟ್ಟಿಲ್ಲ. ಮಗು ನೋಡೋಕೆ ಅದಕ್ಕೆ ಇವಾಗ ನಮ್ಮ ಅತ್ತೆ ಹತ್ರ ಮಾತ್ರ ಮಾತಾಡ್ಸ್ಬಿಟ್ಟು ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಅವಳಲ್ಲಿ ಶೂ ಹಾಕೊಂತಿದ್ದಾಳೆ ಗಗನ. ಮೈ ಸಿಸ್ಟರ್ ಕರ್ರ ಕಾಣಿಸ್ತಿದೆ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಇವರು ನಮ್ಮ ಅಕ್ಕ. ಚೆನ್ನಾಗಿಲ್ಲ, ಸುಮ್ಮನೆ ಬಿಲ್ಡಪ್ 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 ಏನಿಲ್ಲ ಗೈಸ್. ಅವಳಲ್ಲಿ ಶೂ ಹಾಕೊಂತವಳೆ. ಝೂಮ್. ಇವಾಗ ಮನೆಗೆ ಹೋಗ್ತೀವಿ. ಎಷ್ಟು ಹೆಲ್ದಿ ಆಗಿದೆ. ಇವ್ರೇನು ಹಾಕ್ತಾರೆ ಅಷ್ಟು ತಗೊಂಡು ಏನಾಗ್ತಾರೆ ಬಂದರು ನೋಡಿ. ನಾನು ಗಗನ ಚಿಪ್ಸು ಕೇಕು ಬಿಸ್ಕೆಟು ಅಂತ ಅದು ಇದು ತೊಗೊತಿದ್ರೆ ನಮ್ಮ ಅಕ್ಕ ಏನೂ ತಿಂತಿಲ್ಲ ಗೈಸ್. ಎಳ್ನೀರಾದ್ರೂ ನೀರಾದ್ರೂ ಕೂಡ ಅದು ಕುಡಿತಿಲ್ಲ. ಬರೀ ಫ್ರೂಟ್ಸು ಡಯಟ್ ಅಂತ ಏನೇನೋ ಮಾಡ್ತಾಳೆ. ತಿನ್ನೋ ಟೈಮಲ್ಲಿ ತಿನ್ಬಿಡ್ಬೇಕು. ಇಲ್ಲಿ ನಮ್ಮ ಅಕ್ಕನ ಥರ ಎಲ್ಲ ಇರಬಾರ್ದು. ಎಲ್ಲ ಬರ್ತಾರೆ ಗಾಡಿಗಳು ನೋಡ್ಕೊಂಡು ಫಂಕ್ಷನ್ ಡೈರೆಕ್ಟ್ ಫಂಕ್ಷನ್ಗೆ ಹೋಗುತ್ತೆ. ಅಮ್ಮ ಫಂಕ್ಷನ್ಗೆ ಡೈರೆಕ್ಟ್ ಹೋಗುತ್ತೆ. ಹಿಂಗೆ ಒಂದೊಂದು ಕಡೆ ನಾವಿತ್ತು ಮಾತ್ರ ಮನೆಗೆ ಹೋಗಿ ಸಿಗ್ತೀನಿ ಗೈಸ್. ಏನಂದರೆ ಇವಾಗ ನಮ್ಮ ಸಿರಿ ಕಾಪಾಡಿ ನಾನು ಇಲ್ಲ ಫುಲ್ ಫೀಲ್ ಆಗ್ಬಿಟ್ಟಿದ್ದಾರೆ. ಫುಲ್ಲು ಫೀಲ್ ಆಗ್ಬಿಟ್ಟು ಸ್ನ್ಯಾಪ್ನ ಸ್ನ್ಯಾಪ್ ಆಗ್ತೀನಿ. ಅವಳು ಅಲ್ಲಿಂದಲೇ ಆಧಾರ್ ಕಾರ್ಡ್ ಅಷ್ಟು ಆಧಾರ್ ಕಾರ್ಡ್ ಲಾಗಿನ್ ಅಂತ ಹೇಳಿ ಸ್ನ್ಯಾಪ್ ಆಗ್ತಾ ಇದ್ದಾರೆ. ಲಾಗಿನ್ ಅಂದರೆ ಕೆಫ್ಟಿ ಗೈಸ್ ಅವಾಗಿಂದ ಕೂಡಿ ಅನ್ನೋದು ಆಗ್ತಾವಳೆ. ಸರಿ ಕಿವಿನೇ ಕೆಲಸಲ್ಲ ನಿಮಗೆ. ಹಾಯ್ ಗೈಸ್, ಫೈನಲಿ ಇವಾಗ ಮನೆಗೆ ಬಂದಿದ್ದ ತಕ್ಷಣ ಫಸ್ಟು ನಮ್ಮ ಸಿರಿ ಪಾಪ ಫುಲ್ಲು ಏನೂ ತಿಂದಿಲ್ಲ. ಪಕ್ಕದ ಮನೇಲಿ ಬಿಟ್ಟೋಗಿದ್ವಿ. ನಾವು ಹೇಳಲ್ವಲ್ಲ ಮನೇಲಿ ಊಟ ಹಾಕೋಕ್ಕೆ ಯಾರೂ ಇರಲ್ಲ ಅಂತ. ಅವ್ರ ಮನೇಲಿ ಒಂದು ತೊಟ್ಟು ನೀರು ಸಹ ಕುಡ್ದಿಲ್ಲ ಗೈಸ್. ಫುಲ್ಲು ಮಂಕ ಕೂತ್ಬಿಟ್ಟಿದ್ದಾಳೆ. ಅದು ಕ್ಲಿಪ್ಸ್ ಹಾಕ್ತೀನಿ ನೋಡಿ ಹೆಂಗಿದ್ಲು ಅವಳು. ನಾವಿಲ್ಲದೆ ನಮ್ಮ ಮನೆ ಬಾಗ್ಲ ಹತ್ರ ಬರೋದು ಹೆಂಗೆ ಬಂದು ನೋಡ್ತಿದ್ವಿ ನಮ್ಮ ಮನೆ ಬಾಗ್ಲ ಹತ್ರ ಅಂತ ಕ್ಲಿಪ್ಸ್ ಹಾಕ್ತೀನಿ. ನೆನಕಾಗ್ಬಿಟ್ಟಿದ್ಲು. ಮೊಟ್ಟೆ ರೈಸ್ ಕೊಟ್ಟರೆ ಹೆಂಗೆ ತಿಂತಿದ್ದು ಗೊತ್ತಾ ಗೈಸ್. ಅನ್ನಕ್ಕೆ ಮೊಟ್ಟೆ ಮಿಕ್ಸ್ ಮಾಡ್ಕೊಡ್ತೀವಿ. ಹೆಂಗೆ ತಿಂತಾಳೆ ಅಂದರೆ ಒಂದು ನಾನ್ ಸ್ಟಾಪ್ ತಿಂತಾಳೆ, ಸ್ಟಾಪೇ ಇರೋಲ್ಲ. ಹಂಗೆ ತಿಂತಿದ್ದು. ಮೊಟ್ಟೆ ರೈಸ್ ಹಾಕ್ಕೊಟ್ಟು ಅಂದರೆ ಮೊಟ್ಟೆ ಹಣ್ಣು ಹಾಕ್ಬಿಟ್ಟು ಒಂಚೂರು ಲೂಸ್ ಕೂಡ ನೋಡ್ತಿಲ್ವಂತೆ. ಇವಾಗ ಬಂದಿದ್ದ ತಕ್ಷಣ ನಾನು ನಮ್ಮಮ್ಮ ಅವಳ ಪಕ್ಕನೇ ಕೊಟ್ಕೊಂಡು ತಿನ್ಸಿದಕ್ಕೆ ತಿಂದು. ಇಲ್ಲ ಫುಲ್ಲು ನಮ್ಮನ್ನ ನೋಡಿದ ತಕ್ಷಣ ಫುಲ್ ಖುಷಿಯಾಗ್ಬಿಟ್ಲು. ಅವಳಿಗೆ ಊಟ ತಿನ್ನಿಸಿ ಆಮೇಲೆ ನಾನು ಫ್ರೆಶಪ್ ಆದೆ. ಫುಲ್ ಟಯರ್ಡಾಗಿದೆ ಗೈಸ್. ಅದಕ್ಕೆ ಸ್ವಲ್ಪ ಹೊತ್ತು ಮಲ್ಕೊ ಅಂದರು ಅಮ್ಮ. ಏನಾದ್ರು ತಿಂದ್ಬಿಟ್ಟು ಮಲ್ಕೊ ಅಂದರು. ಇವಾಗ ಏನಾದ್ರು ತಿಂದ್ಬಿಟ್ಟು ಮಲ್ಕೊಳ್ತೀನಿ. ಆಮೇಲೆ ಸಿಗ್ತೀನಿ ಗೈಸ್. ಆಮೇಲೆ ಸಿಗ್ತೀನಿ, ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಆಮೇಲೆ ಸಿಗ್ತೀನಿ. ಬಾಯ್ ಅಲ್ಲ, ಇನ್ನೂ ಬ್ಲಾಗ್ ಏನು ಮಾಡಿಲ್ಲ, ಆಮೇಲೆ. ಹಾಯ್ ಗೈಸ್, ಇವಾಗ ಒಂದು ಸ್ವಲ್ಪ ಹೊತ್ತರಲ್ಲಿದ್ದೆ ಅಂದರೆ ಮಲಗಿದ್ದೆ. ನಿಮಗೆಲ್ಲ ಹೇಳ್ಬಿಟ್ಟು ಮಲಗ್ತೀನಿ ಅಂತ ಹೇಳ್ಬಿಟ್ಟು ಮಲಗಿ ತಿರುಗೈತಿ. ಆಮೇಲೆ ಬಂದು ಮಲಗಿದ್ದು. ಯಾಕಂದರೆ ಗಗನ ಡ್ರಾಪ್ ಮಾಡೋಕ್ಕೆ ಹೋಗಿದ್ದೆ ಬಸ್ ಸ್ಟಾಪಿಗೆ ಹೋಗಿ ಅವಳನ್ನ ಡ್ರಾಪ್ ಮಾಡಿಬಿಟ್ಟು, ಅದು ನಮ್ಮಮ್ಮ ಹೊಡ್ದು ಎಬ್ಬರಿಸಿದ್ರು. ಎದ್ದೋಳೆ ಅವಳನ್ನ ಹೋಗಿ ಡ್ರಾಪ್ ಮಾಡಿ ಬಾ ಬಸ್ ಸ್ಟಾಪ್ ಗಂಟ ಅಂತ. ಆಮೇಲೆ ಅದು 5:30 ಅಂದರೆ 5 o'clock ಎಬ್ಬರಿಸ್ತಿದ್ದಾರೆ ನಮ್ಮಮ್ಮ. 5:30ಗೆ ಎದ್ದು
ಹಂಗೂ ಏನೋ ಹಂಗೆ ಭೂಮಿಕಾಗೆಲ್ಲ ಕಾಲ್ ಮಾಡಿ ಸಾಂಗು ಎಡಿಟ್ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಸ್ವಲ್ಪ ಆಮೇಲೆ 6 o'clock ಹಂಗೇನು ಮನೆ ಬಿಟ್ವಿ. ಅವಳನ್ನ ಡ್ರಾಪ್ ಮಾಡೋಕ್ಕೆ ಹೋದೆ. ಅವಳನ್ನ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ಬಂದು ತಿರ್ಗಾ ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟೆ. ಆಮೇಲೆ ಎದ್ದು ಹಂಗೆ ಟಿ ವಿ ನೋಡ್ತಿದ್ದೆ. ಆಮೇಲೆ ಫ್ಲ್ಯಾಶ್ ಆಯಿತು, ಅಯ್ಯೋ ವ್ಲಾಗ್ ಎಂಡ್ ಮಾಡಿಲ್ಲ. ತಿರ್ಗಾ ಆಮೇಲೆ ಬಂದೆ. ಅಂದರೆ ಇವಾಗ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಇವಾಗ ಊಟ ಮಾಡಬೇಕು. ಊಟ ಮಾಡಿ ಮಲ್ಕೊಂಡು ನಾಳೆ ಬೆಳಗ್ಗೆ ಎದ್ದು ಕಾಲೇಜ್ಗೆ ಹೋಗ್ಬೇಕು. ಶಟ್, ಕಾಲೇಜ್ ಅಂದರೆ ಏನೋ ಒಂಥರ ಅನ್ನಿಸ್ತೈತೆ. ಇಟ್ಸ್ ಓಕೆ, ಐ ವಿಲ್ ಗೋ ಟು ಕಾಲೇಜ್. ನಾಳೆ ಬೆಳಗ್ಗೆ ಎದ್ದು ಕಾಲೇಜ್ಗೆ ಹೋಗ್ಬೇಕು. ಅದು ನಾನು 7:30 ಇಲ್ಲಿ ಮನೆ ಬಿಡ್ಬೇಕು. 6:30ಗೆ ಎದ್ದೇಳಬೇಕು. ನಾನು ಎದ್ದು ಸ್ನಾನ ಮಾಡಿ ರೆಡಿಯಾಗಿ ತಿಂದು ಹಂಗೆ ಹಿಂಗೆ ಅನ್ನೋಷ್ಟಕ್ಕೆ 1 hour ಬೇಕೇ ಬೇಕು ನನಗೆ. 7:30ಗೆ ಮನೆ ಬಿಟ್ಟರೆ ಕರೆಕ್ಟಾಗಿ ಬಸ್ ಸ್ಟಾಪ್ ಹತ್ರ ಹೋಗೋ ಅಷ್ಟಕ್ಕೆ 1/2 hour ಆಗುತ್ತೆ. ಅಂದರೆ 15 minutes 20 minutes ಆಗುತ್ತೆ. ಅಲ್ಲಿ ಬಸ್ಸು ಸಿಕ್ಕಿ ಅದನ್ನು ಹತ್ತೋಷ್ಟಕ್ಕೆ ನನಗೆ 8:45 ಮೇಲೆ ಆಗೋಗುತ್ತೆ. ಕರೆಕ್ಟ್ 8:30ಗಂತೂ ಹೋಗೋಕ್ಕಾಗಲ್ಲ. ಅಟ್ಲೀಸ್ಟ್ ನಾನು 8:45 ಹೋಗ್ತೀನಿ. ನನ್ನ ಫ್ರೆಂಡ್ಸ್ ಅದು ಬೇಗನೂ ಬರೋಲ್ಲ ಅಂತಾರೆ. 9 o'clock ಬಂದರೆ ಪ್ರಾಕ್ಟೀಸ್ ಮಾಡೋಣ ಅಂತಾರೆ. ಏನು ಮಾಡೋಣ, ಏನೂ ಮಾಡೋಕ್ಕಾಗಲ್ಲ ಬಿಡಿ, ಹೋಗಲಿ. ಇಷ್ಟೇ ಗೈಸ್. ಆ್ಯಂಡ್ ಇವತ್ತಿನ ದಿನ ಚೆನ್ನಾಗಿತ್ತು. ಬಟ್ ಒಂದು ಬೇಜಾರು ಏನಂದರೆ ಮಗುನ ನೋಡೋಕ್ಕಾಗಿಲ್ಲ ಗೈಸ್. ಅಲ್ಲಿ ಒಳಗಡೆ ಯಾರನ್ನೂ ಬಿಡ್ತಿಲ್ಲ. ನೀವು ದೂರದಿಂದ ಮಗುಗೆ ಇನ್ಫೆಕ್ಷನ್ ಆಗುತ್ತೆ ಬೇಡ ಅಂತೇಳ್ಬಿಟ್ಟು ಯಾರನ್ನೂ ಬಿಡ್ತಿಲ್ಲ. ಬೇಕಂದರೆ ಅಂದರೆ ಇನ್ನು ICUದಲ್ಲಿದ್ದಾರೆ ಅಕ್ಕ. ಜನರಲ್ ವಾರ್ಡಿಗೆ ಶಿಫ್ಟ್ ಆದಮೇಲೆ ಬೇಕಂದರೆ ಬನ್ನಿ ಅಂದರು. ಶಿಫ್ಟ್ ಆಗಿ ತಿರ್ಗಾ ಅಷ್ಟು ದೂರ ಯಾರು ಹೋಗ್ತಾರೆ, ತಿರ್ಗಾ ರಜೆ ಹಾಕ್ಬೇಕಾಗುತ್ತೆ. ಅದಕ್ಕೆ ಬೇಡ, ಮನೆಗೆ ಹೆಂಗಿರು ಬರ್ತಾರಲ್ಲ ಆವಾಗಲೇ ನೋಡ್ಕೊಳ್ಳೋಣ ಅಂತೇಳ್ಬಿಟ್ಟು ಬರೀ ಅಕ್ಕನ ಮಾತ್ರ ಬಿಟ್ಟು ಮಾತಾಡ್ಸೋಕ್ಕೆ ಮಗುನ ಬಿಡಲಿಲ್ಲ ನೋಡೋಕ್ಕೆ. ಅಕ್ಕ ಬಂದರು. ಅಂದರೆ ಅಕ್ಕನೇ ICUಯಿಂದ ಆಚೆ ಬಂದು ನಮ್ಮ ಹತ್ರ ಮಾತಾಡಿಸ್ಕೊಂಡು ಒಂದು 5 minutes ಬಿಟ್ಟಿಲ್ಲ ಗೈಸ್ ಮಾತಾಡಿಸ್ಕೊಂಡು ಆಮೇಲೆ ಹೋಗ್ಬಿಟ್ರು. ಆಮೇಲೆ ತಿರ್ಗಾ ಅತ್ತೆ ಬಂದರು. ಅತ್ತೆ ಹತ್ರ ಮಾತಾಡಿಸ್ಬಿಟ್ಟು ಅವ್ರಿಗೆ ಸರಿ ಬಾಯ್ ಅಂತೇಳಿ ಸಿ ಯು ಅಂತೇಳಿ ಬಂದ್ವಿ. ಇಷ್ಟೇ ಗೈಸ್ ಇವತ್ತಿನ ದಿನ. ಆ್ಯಂಡ್ ನಾನು ಗಗನ ಅಲ್ಲಿ ಹಾಸ್ಪಿಟ್ಲ್ ಹತ್ರ ಒಂದು ರೀಲ್ಸ್ ಮಾಡಿದ್ವಿ. ನಮ್ಮ ಅಕ್ಕ ಶೂಟ್ ಮಾಡಿದ್ಲು. ಜಾಸ್ತಿ ಟೇಕ್ಸ್ ಎಲ್ಲ ತೊಗೊಳ್ಲಿಲ್ಲ, ಒಂದು 3 to 4 ಟೇಕ್ಸ್ ತೊಗೊಂಡ್ವಿ ಅಷ್ಟೇ. ಥಿಂಗ್ಸು ಚೆನ್ನಾಗಿ ಬಂದಿದೆ, ನನ್ನ ಪ್ರಕಾರ ಚೆನ್ನಾಗಿ ಬಂದಿದೆ ಅನಿಸ್ತು. ಬಟ್ ಗಗನಾಗ ಅಷ್ಟು ಇಷ್ಟ ಆಗಲಿಲ್ವಂತೆ. ನಮ್ಮ ಅಮ್ಮನೂ ಚೆನ್ನಾಗಿದೆ ಅಂತಿದ್ರು. ಆಮೇಲೆ ಸರಿ ಆಯ್ತು ಬಿಡು, ಪೋಸ್ಟ್ ಮಾಡಲ್ಲ ಬೇಡ ಅಂದೆ. ಆಮೇಲೆ ಅವಳು ನಾನು ಬಸ್ ಸ್ಟಾಪ್ ಹತ್ರ ಡ್ರಾಪ್ ಮಾಡೋಕ್ಕೆ ಹೋದಾಗ ಪರವಾಗಿಲ್ಲ ಅಲ್ಲೇ ಪೋಸ್ಟ್ ಮಾಡು ಏನಾಗಲ್ಲ ನೋಡ್ಕೊಳ್ಳೋಣ ಅಂತ ಹೇಳು. ಸರಿ ಆಯಿತು ಅಂದ್ಬಿಟ್ಟು ಬಂದೆ. ಇನ್ನು ಪೋಸ್ಟ್ ಮಾಡಿಲ್ಲ, ಮಾಡ್ತೀನಿ. ಯೋಚನೆ ಮಾಡ್ತಿದ್ದೀನಿ ಮಾಡಲಾ ಬೇಡವಾ ಅಂತ. ಅಷ್ಟೇ ಗೈಸ್, ಇಷ್ಟಾಗಿತ್ತು ಇವತ್ತಿನ ದಿನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಿಂಗೆ ಸಪೋರ್ಟ್ ಮಾಡಿ, ಅಂದರೆ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮತ್ತೆ ಸಿಗುವ. ಬಾಯ್.